ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಗಳ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾತಾರ್ ಬಾಬಾಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಈ ದಿನ ಶಂಬಲದ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಶಂಬಲ ಅಂದರೆ ಏನು, ಶಂಬಲದಲ್ಲಿ ಯಾರಿರ್ತಾರೆ, ಅವರ ಕರ್ತವ್ಯ ಏನು, ಅವ್ರು ಯಾಕೆ 3 ಭಾಗಗಳಾಗಿ ವಿಂಗಡಿಸಿಕೊಂಡು ತಮ್ಮನ್ನು ತಾವು ತೊಡಗಿಸ್ಕೊಳ್ರು, ಇದೆಲ್ಲವನ್ನು ನಾವು ನೋಡ್ತಾ ಹೋದ್ವಿ. ಇನ್ನು ಮತ್ತೆ ನಾವು ತಿಳ್ಕೊಳ್ತಾ ಹೋದ್ವಿ, ಈಗ ಸದ್ಯಕ್ಕೆ ಇಡೀ ಭೂಮಂಡಲವೇ ಶಂಬಲ ಆಗಿ ಪರಿವರ್ತನೆ ಆಗೋದ್ರಲ್ಲಿದೆ. ಈ ಶಂಬಲವಾಗಿ ಪರಿವರ್ತನೆ ಆಗುವಾಗ ಅಲ್ಲಿಯ ಮಾಸ್ಟರ್ಸ್ಗಳು, ಅಲ್ಲಿಯ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ಜ್ಞಾನವನ್ನು ಬೋಧಿಸೋದಕ್ಕೆ ನಮ್ಮೆಲ್ಲರ ಮಧ್ಯದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಇದನ್ನು ಹೇಗೆ ನಾವು ಗುರುತಿಸ್ಕೊಳ್ಳೋದು, ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಮ್ಮ ಮುಂದೆ ಒಂದು ಪ್ರಶ್ನೆ ಆಗುತ್ತೆ. ಶಂಬಲದ ಮಾಸ್ಟರ್ ಇವರು ಅಂತ ನಾವು ಹೇಗೆ ಗುರುತಿಸೋದು ಅಂತಂದರೆ, ನಮ್ಮನ್ನು ನಾವು ಗುರುತಿಸ್ಕೊಂಡಾಗ, ಅವರನ್ನು ಭೇಟಿಯಾದಾಗ ನಮ್ಮ ಒಳಗಡೆ ಒಂದು ಅದ್ಭುತವಾದ ಚೈತನ್ಯದ ಹರಿವು ಅನ್ನೋದು ಉಂಟಾಗ್ತಾ ಹೋಗುತ್ತೆ. ಒಂದು ಚೈತನ್ಯದ ಬದಲಾವಣೆ ಅನ್ನುವಂಥದ್ದು ನಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ. ಅವರು ಅಂತಹ ಒಬ್ಬ ವ್ಯಕ್ತಿಯನ್ನು ನಾವು ನೋಡಿದಾಗಲಿ, ಅವರನ್ನು ಸ್ಪರ್ಶಿಸಿದಾಗಲಿ ನಮ್ಮ ಒಳಗಡೆ ಅದ್ಭುತವಾದ ಅನುಭೂತಿ ಅನ್ನುವಂಥದ್ದು ಉಂಟಾಗ್ತಾ ಹೋಗುತ್ತೆ. ಎಂತಹ ಅನುಭೂತಿ ಅಂದರೆ, ಒಂದು ಮಗು ತನ್ನ ತಾಯಿಯನ್ನು ಎಷ್ಟೋ ವರ್ಷಗಳಿಂದ ಅಗಲಿರೋ ತನ್ನ ತಾಯಿಯನ್ನು ಕಂಡಾಗ ಎಷ್ಟು ಆನಂದವನ್ನು ಅನುಭವಿಸುತ್ತಲ್ವ, ಅಂತಹ ಒಂದು ಅದ್ಭುತವಾದ ಅನುಭೂತಿ ನಮ್ಮ ಒಳಗಡೆ, ನಮ್ಮ ಆಂತರ್ಯದಲ್ಲಿ ಉಂಟಾಗ್ತಾ ಹೋಗುತ್ತೆ. ಇನ್ನು ಇಂತಹ ಮಹಾನ್ ವ್ಯಕ್ತಿಗಳು ನಮಗೆ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಜ್ಞಾನವನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬ ತುಂಬ ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಯಾಕೆ ಅಂದರೆ, ಅವರು ಎಷ್ಟೆಲ್ಲ ಸಾಧನೆಯನ್ನು ಮಾಡಿ ಈಗ ಪ್ರಸ್ತುತ ಕ್ಷಣದಲ್ಲಿ ಇಡೀ ಭೂಮಿಯನ್ನು, ಇಲ್ಲಿಯ ಮಾನವ ಜೀವಾವಳಿಯನ್ನು, ಪ್ರತಿಯೊಂದು ಜೀವಿಯನ್ನು ಕೂಡ ಶಂಬಲದಂತಹ ಅದ್ಭುತವಾದ ಲೋಕವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಬಂದಿದ್ದಾರೆ ಅಂದ್ರೇ ಎಷ್ಟು ಅದ್ಭುತ ಅಂತ ನಮಗನ್ಸುತ್ತೆ. ಇನ್ನು ಅವರು ತಿಳಿಸುವಂತಹ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ, ನಾವು ಅಂತಹ ಸ್ಥಿತಿಯನ್ನು ನಾವು ತಲುಪೋದಕ್ಕೆ ಪ್ರಯತ್ನ ಪಟ್ಟಾಗ ಆಗುವಂತಹ ಆನಂದ ಅಷ್ಟಿಷ್ಟಲ್ಲ. ಎಲ್ಲ ಆನಂದಕ್ಕಿಂತ ಮಿಗಿಲಾದದ್ದು ನಮ್ಮ ಆತ್ಮಾನಂದ ಅನ್ನುವಂತಹದ್ದು ನಾವು ತಿಳ್ಕೊಂಡಿರೋವಂಥದ್ದು. ನಮ್ಮ ಆತ್ಮಕ್ಕೆ ಯಾವಾಗ ಸಂತೃಪ್ತಿ ಅನ್ನೋದು ಸಿಗುತ್ತೋ, ಯಾವಾಗ ಈ ಆತ್ಮ ಸಂತೃಪ್ತ ಭಾವದಿಂದ, ಆನಂದದಿಂದ ಪುಳಕಿತಗೊಳ್ಳುತ್ತೋ, ಅದಕ್ಕಿಂತ ಅದ್ಭುತವಾದದ್ದು ಇನ್ನು ಯಾವುದೂ ಈ ಪ್ರಪಂಚದಲ್ಲಿ ಇಲ್ಲ. ಅಂತಹ ಒಂದು ಅನುಭೂತಿಯನ್ನು ಪಡೆಯೋದಕ್ಕೆ ನೀವೆಲ್ಲರೂ ಸಿದ್ಧರಾಗಿದ್ದೀರಾ ಅಂತ ಭಾವಿಸ್ತಾ, ಅವರೆಲ್ಲರೂ ಏನು ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಸಿದ್ಧಗೊಳಿಸ್ಕೋಬೇಕು ಅಂತ ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣಂತೆ. ಶಂಬಲದ ಮಾಸ್ಟರ್ಸ್ಗಳು ಹೇಳ್ತಾ ಇದ್ದಾರೆ, ಪ್ರಮುಖವಾಗಿ 3 ರೀತಿಯ ಸ್ವಚ್ಛತೆಯನ್ನು ನಾವು ಮಾಡ್ಕೋಬೇಕು. ಮೊಟ್ಟ ಮೊದಲನೇದಾಗಿ, ಇವಾಗ ಎಲ್ಲೇ ಆಗಲಿ ನಾವು ಒಂದು ಮನೆ ಒಳಗಡೆ ಹೋಗಬೇಕು ಅಂದ ತಕ್ಷಣ ಏನು ಮಾಡ್ತೀವಿ, ಹೊರಗಿನಿಂದ ಹೋಗಿದ್ದೀವಿ, ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗ್ತೀವಲ್ವ. ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಸ್ವಚ್ಛ ಮಾಡಿಕೊಂಡರೆ ಮಾತ್ರವೇ ಶಂಬಲದಂತಹ ಅದ್ಭುತ ಪ್ರಪಂಚಕ್ಕೆ ನಮಗೆ ಪ್ರವೇಶ ಸಿಗುತ್ತೆ.
ಮತ್ತು ಇಲ್ಲಿ ಇಂತಹ ಅದ್ಭುತ ಪ್ರಪಂಚಕ್ಕೆ ಹೋಗೋದಕ್ಕೆ ನಾವು ಏನು ಸ್ವಚ್ಛತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಮುಖಾಂತರ ಅವರು ನಮಗೆ ಶಂಬಲದ ನಿಯಮಗಳನ್ನು ಹೇಳ್ತಾ ಹೋಗ್ತಾರೆ. ಪ್ರಪ್ರಥಮವಾಗಿ ಸ್ವಚ್ಛತೆ ಮತ್ತು ಪವಿತ್ರತೆ. ಏನು ಸ್ವಚ್ಛತೆ ಮತ್ತು ಪವಿತ್ರತೆ? ಈ ಶರೀರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ಮಾತ್ರವೇನಾ? ಈ ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಮಾಡಿದ್ರೆ ಸಾಕಾ? ಖಂಡಿತ ಇಷ್ಟೇ ಅಲ್ಲ. ಇದು ಪ್ರಾಥಮಿಕ ಹಂತ. ಇದು ಸ್ವಚ್ಛತೆ ಅನ್ನುವಂಥದ್ದು ನಮ್ಮ ಶರೀರವೂ ಕೂಡ ಸ್ವಚ್ಛವಾಗಿರಬೇಕು, ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು, ಹಾಗೆ ನಮ್ಮ ಆತ್ಮ ಕೂಡ ಸ್ವಚ್ಛವಾಗಿರಬೇಕು. ಹೇಗೆ ನಮ್ಮ ಶರೀರ ಸ್ವಚ್ಛವಾಗಿಟ್ಕೊಳ್ಳೋದು? ನಮ್ಮ ಶರೀರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದಕ್ಕೆ ನಮಗೆ ಪತಂಜಲಿ ಮಹಾಮುನಿಗಳು ಒಂದು ಅದ್ಭುತವಾದ ಸೂತ್ರಗಳನ್ನು ಕೊಟ್ಟು ಹೋಗಿದ್ದಾರೆ. ಯಮ ನಿಯಮ ಅಂತ ಹೇಳಿ. ಏನು ಯಮ ನಿಯಮ ಅಂತಂದರೆ, ನೀನು ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸ್ಬೇಕು, ಯಾವ ರೀತಿಯಲ್ಲಿ ನಿನ್ನ ಮಾತುಗಳಿರಬೇಕು, ಯಾವ ರೀತಿಯಲ್ಲಿ ನಿನ್ನ ಕ್ರಿಯೆಗಳು ಇರಬೇಕು, ಎಷ್ಟು ನಿನಗೆ ಅವಶ್ಯಕವೋ ಅಷ್ಟು ಮಾತ್ರವೇ ನಿನ್ನ ಸಂಪಾದನೆ ಇರಬೇಕು. ಯಾವ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ತನ್ನನ್ನು ತಾನು ಒಳಗಡೆ ಹಿಡ್ಕೊಳ್ಳೋದಲ್ದೇ ಅದನ್ನು ಮೀರಿ ಹೇಗೆ ಬದುಕಬೇಕು ಅನ್ನುವಂತಹ ಅದ್ಭುತವಾದ ಜ್ಞಾನವನ್ನು ಯಮ ನಿಯಮದಲ್ಲಿ ನಮಗೆ ತಿಳಿಸ್ಕೊಟ್ಟು ಹೋಗಿದ್ದಾರೆ. ನಮ್ಮ ಶರೀರವನ್ನು ಯಾವ ರೀತಿಯಲ್ಲಿ ಸ್ವಚ್ಛವಾಗಿಟ್ಕೋಬೇಕು. ನಾವು ನೋಡ್ಕೊಳ್ತಾ ಹೋಗ್ತೀವಿ, ಈ ಶರೀರ ಅಂದಿದ ತಕ್ಷಣ ಕೇವಲ ಶರೀರವಲ್ಲ, ಇದು ಒಂದು ಮಹಾ ಸಮುದ್ರ. ಇದು ಒಂದು ದೊಡ್ಡ ಸಮುದ್ರದಲ್ಲಿ ಎಷ್ಟು ರೀತಿಯ ಮೀನುಗಳಿರುತ್ತೆ, ಎಷ್ಟು ರೀತಿಯ ಹವಳಗಳಿರುತ್ತೆ, ಪಚ್ಚೆ ಮುತ್ತು ರತ್ನಗಳೆಲ್ಲ ಇರುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಈ ನಮ್ಮ ಶರೀರ ಕೂಡ ನಮ್ಮ ನೋಡ್ಕೊಳ್ಳೋದಕ್ಕೆ ಇಷ್ಟೇ ಶರೀರ ಅಂತ ಮಾತ್ರ ನಾವು ಅಂದ್ಕೊಳ್ತೀವಿ. ಆದರೆ ಈ ಶರೀರದ ಒಳಗೆ ನಡೆಯುವಂತಹ ಕ್ರಿಯೆಗಳು, ಈ ಶರೀರದಲ್ಲಿ ಜೀವಿಸ್ತಾ ಇರುವಂತಹ ಕೋಟ್ಯಾನುಕೋಟಿ ಜೀವಿಗಳು, ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಕೇವಲ ನಮ್ಮ ಆಹಾರ ಪದ್ಧತಿ ಅಂತ ಅಂದ್ಕೊಳ್ತೀವಿ. ಆ ಆಹಾರ ಪದ್ಧತಿ ನಮ್ಮ ಒಳಗಡೆ ಎಷ್ಟು ಶಕ್ತಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ, ಯಾವ ರೀತಿ ನಮ್ಮ ಆಂತರಂಗಿಕ ಶರೀರದ ಭಾಗಗಳು ಯಾವ ರೀತಿ ಕೆಲಸ ಮಾಡ್ತಿದೆ, ಇದೆಲ್ಲವನ್ನು ಅಧ್ಯಯನ ಮಾಡಿದಾಗ ನಮಗೆ ಅರಿತಾ ಆಗುತ್ತದು, ನಾನು ಶರೀರ ಅಂದರೆ ಕೇವಲ ಶರೀರವಲ್ಲ, ಒಂದು ದೊಡ್ಡ ಮೆಕ್ಯಾನಿಸಮ್, ದೊಡ್ಡ ಫ್ಯಾಕ್ಟರಿ ಇದೆ ಇಲ್ಲಿ. ಅತಿ ದೊಡ್ಡ ಫ್ಯಾಕ್ಟರಿ ಯಾವುದು ಅಂದರೆ ನಮ್ಮ ಶರೀರ. ವಿಶ್ವದ ಅತಿ ದೊಡ್ಡ ಫ್ಯಾಕ್ಟರಿ ನಮ್ಮ ಶರೀರ. ಇಲ್ಲಿ ಎಷ್ಟೋ ಕೋಟ್ಯಾನುಕೋಟಿ ಜೀವಿಗಳು ತಮಗೆ ಅರಿವಿಲ್ದಲೆ, ನಮಗರಿವಿಲ್ಲ ಅದು, ಆದರೆ ಅವಕ್ಕೆ ಅರಿವಿದೆ. ಎಷ್ಟು ಸೂಕ್ಷ್ಮ ಜೀವಿಗಳು ಇರುತ್ತೆ ಅಂದರೆ ನಮ್ಮ ಶರೀರವನ್ನು ಪೂರ್ತಿಯಾಗಿ ನೋಡೋದಿಕ್ಕೂ ಸಾಧ್ಯ ಇಲ್ಲ ಅವಕ್ಕೆ. ಅಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ನಮ್ಮ ಶರೀರದಲ್ಲಿ ಇದೆ, ನಿವಾಸವಾಗಿದೆ. ಅವೆಲ್ಲವನ್ನು ತೆಗೆದು ಹಾಕಿದ್ರೆ ಈ ಶರೀರ ಏನೂ ಇರೋದಿಲ್ಲ. ಈ ಶರೀರ ಕ್ರಿಯೆನೇ ಮಾಡೋದಿಲ್ಲ, ಕೆಲಸನೇ ಮಾಡೋದಿಲ್ಲ. ಅಂತಹ ಅವಶ್ಯಕತೆ ಇರುವಂತಹ, ಅತಿ ಅವಶ್ಯಕವಾಗಿರುವಂತಹ ನಮ್ಮದಲ್ಲದ ಎಷ್ಟೋ ಜೀವಿಗಳು ನಮ್ಮ ಶರೀರದಲ್ಲಿ ವಾಸವಾಗಿದೆ. ನಾವು ಒಂದೊಂದನ್ನು ನಾವು ನಮ್ಮ ಶರೀರದ ಭಾಗಗಳ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ತಾ ಬರಬೇಕು. ನಮ್ಮ ಹೃದಯ ಹೇಗೆ ಕೆಲಸ ಮಾಡ್ತಾ ಇದೆ, ನಮ್ಮ ಎಕ್ಸ್ಕ್ರಿಟರಿ ಸಿಸ್ಟಮ್ ಹೇಗೆ ಯಾವ ರೀತಿ ಕೆಲಸ ಮಾಡ್ತಿದೆ, ನಾವು ತಿಂದಂತಹ ಆಹಾರ ನಾವು ಏನು ಮಾಡ್ತಾ ಇದ್ದೀವಿ ನಮಗೆ ಅರಿವಿದೆಯಾ? ನಮಗೆ ಹಸಿವಾದಾಗ ತಿಂತಾ ಇದ್ದೀವಿ ಅಷ್ಟೇನೆಯ. ನಮಗೆ ಗೊತ್ತಾಗೋದು ಇದೊಂದೇ, ನಾನು ಆಹಾರ ತಿಂತಾ ಇದ್ದೀನಿ, ಎಂತಹ ಆಹಾರ ತಿಂತಾ ಇದ್ದೀನಿ, ಅದರ ರುಚಿ ಹೇಗಿದೆ ಅಷ್ಟು ಮಾತ್ರ ನಾವು ತಿಳ್ಕೊಳ್ತೀವಿ. ಬಾಯಾರಿಕೆ ಆಗ್ತಿದೆಯಾ, ನೀರು ಕುಡಿತೀವಿ, ಇಷ್ಟು ಮಾತ್ರ ನಮಗೆ ಗೊತ್ತು. ಆದರೆ ಅದು ಒಳಗಡೆ ಹೋದ ನಂತರ ಎಷ್ಟೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ, ಎಷ್ಟು ಕ್ರಿಮಿಗಳು ಅಲ್ಲಿ ಕೆಲಸ ಮಾಡುತ್ತೆ, ಎಷ್ಟು ಆತ್ಮದ ಚೈತನ್ಯ ಅಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಈ ಶರೀರಕ್ಕೆ ಬೇಕಾಗಿರುವಂತಹ ಎಷ್ಟು ಶಕ್ತಿ ಅಲ್ಲಿ ಕ್ರಿಯೇಟ್ ಆಗ್ತಿದೆ, ಆ ಶಕ್ತಿ ಹೇಗೆ ವಿಭಜನೆ ಆಗ್ತಿದೆ, ಆ ಶಕ್ತಿ ವಿಭಜನೆ ಆಗಿ ರಕ್ತ ಸಂಚಾರದಲ್ಲಿ ಇರಬಹುದು, ನಮ್ಮ ಎಲ್ಲ ಕ್ರಿಯೆಗಳಲ್ಲಿ ಅದು ಯಾವ ರೀತಿ ಭಾಗವಹಿಸ್ತಾ ಇದೆ ಅನ್ನೋದನ್ನ ನಾವು ಯಾವತ್ತೂ ಅದ್ರ ಬಗ್ಗೆ ಯೋಚನೆನೇ ಮಾಡೋಕ್ಕೆ ಹೋಗಿರೋದಿಲ್ಲ. ಏನೋ ಹಸಿವಾಯಿತು ತಿಂದ್ವಿ,
ಬಾಯಾರಿಕೆ ಆಯಿತು, ನೀರು ಕುಡಿದ್ವಿ, ಇಷ್ಟು ಮಾತ್ರ ನಮಗೆ ಗೊತ್ತಿದೆ. ಆದರೆ ಅದರ ಹಿಂದೆ ಒಂದು ಅದ್ಭುತನೇ ಇದೆ. ಅದನ್ನು ನಿಧಾನವಾಗಿ ನಮ್ಮನ್ನು ನಾವು ಗಮನಿಸ್ಕೊಳ್ತಾ, ಇಲ್ಲಿ ಪ್ರತಿಯೊಂದು ಕೂಡ ಕೇವಲ ಕೇಳೋದಕ್ಕಾಗಲಿ ಅಥವಾ ಹೇಳೋದಕ್ಕಾಗಲಿ ಇರೋವಂಥದ್ದಲ್ಲ. ಅನುಭೂತಿ ಅನ್ನುವಂಥದ್ದು ತುಂಬ ಪ್ರಮುಖವಾಗಿ ಇರುವಂಥ ಅಂಶ. ನಮ್ಮ ಒಂದು ಸ್ವಚ್ಛತಾ ಕಾರ್ಯ, ಈ ಶರೀರದ ಸ್ವಚ್ಛತೆ ಅಂದರೂ ಕೂಡ ಅದರಲ್ಲಿ ನಾವು ವಿಲೀನ ಆಗಬೇಕು. ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಅದರಲ್ಲಿ ನಮಗೆ ನಾವು ಅರಿವನ್ನು ಮೂಡಿಸ್ಕೊಳ್ತಾ ಹೋಗಬೇಕು. ಓ, ನಾನು ನೀರು ಕುಡ್ದಿದ್ದೀನಿ, ಈಗ ಈ ನೀರು ಹೇಗೆ ಒಳಗಡೆ ಹೋಯಿತು, ಆ ಒಳಗಡೆ ಹೋಗಿದ್ದು ಹೇಗೆ ವಿಭಜನೆ ಆಯಿತು, ಹೇಗೆ ಅದು ಶಕ್ತಿಯಾಗಿ ಕನ್ವರ್ಟ್ ಆಯಿತು. ನಾವು ಹೋಗಿ ಆಗದಲೇ ಇರಬಹುದು, ಆದರೆ ನಮ್ಮ ಪ್ರಜ್ಞೆ ಅನ್ನೋದಿದೆಯಲ್ಲ, ನಮ್ಮ ಪ್ರಜ್ಞೆ ಅನ್ನೋದನ್ನು ಯಾವಾಗ ಅದರ ಜೊತೆ ಕನೆಕ್ಟ್ ಮಾಡ್ತೀವೋ, ಈಗ ನೀರು ಕುಡಿದ್ವಿ, ನೀರು ಕುಡಿಯೋದು ಮಾತ್ರವಲ್ಲ, ಪ್ರಜ್ಞಾಪೂರ್ವಕವಾಗಿ ನೀರು ಕುಡಿಯೋಣ. ಹೇಗೆ ಪ್ರಜ್ಞಾಪೂರ್ವಕವಾಗಿ ನೀರು ಕುಡಿಯೋದು? ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪಂಚಭೂತಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ನೀರು, ಅದು ಜಲ. ಅದು ಜಲವನ್ನು ನಾವು ಶಕ್ತಿಗೆ ಸಮಾನ ಅಂತ ಹೇಳ್ತೀವಿ. ಜಲವನ್ನು ದೇವತೆಗಳಿಗೆ ನಾವು ಹೋಲಿಸ್ತೀವಿ, ಗಂಗಾ ಮಾತೆ ಅಂತ ಹೇಳ್ತೀವಿ. ಅಂತಹ ಜಲವನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ ಅಂದಾಗ ಎಷ್ಟು ಕೃತಜ್ಞತಾ ಭಾವದಿಂದ ನಾವು ಅದನ್ನು ಸ್ವೀಕರಿಸ್ತಾ ಇದ್ದೀವಿ. ಹಾಗೆ ಕೃತಜ್ಞತಾ ಭಾವದಿಂದ ಸ್ವೀಕರಿಸಿದಾಗ ಅದರ ಅಣುಗಳಲ್ಲಿ ಯಾವ ರೀತಿ ಬದಲಾವಣೆ ಉಂಟಾಗ್ತಾ ಹೋಯಿತು, ಅದನ್ನು ತೆಗೆದುಕೊಂಡಾಗ ನಮ್ಮ ಒಳಗಡೆ ಆ ನೀರು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದರೆ, ನೀರಿಗೆ ಒಂದು ಶ್ರೇಷ್ಠ ಶಕ್ತಿ ಏನಂದರೆ ನಮ್ಮ ಆಲೋಚನೆಗಳನ್ನು ಗ್ರಾಸ್ಪ್ ಮಾಡುತ್ತೆ. ನಮ್ಮ ಆಲೋಚನೆಗಳನ್ನು ಅದು ಹಿಡಿದಿಟ್ಕೊಳ್ಳುತ್ತೆ. ನಮ್ಮ ಆಲೋಚನೆಗಳನ್ನು ಹಿಡಿದಿಟ್ಕೊಂಡಾಗ ಏನಾಯಿತು, ಅದು ನಮ್ಮ ಶರೀರವನ್ನು ಪ್ರವೇಶಿಸಿದಾಗ ಅದರದ್ದೇ ಆದಂಥ ನಮ್ಮದೇ ಆಲೋಚನೆಗಳು ಅಲ್ಲಿ ಹೇಗೆ ಪರಿವರ್ತನೆಗೊಂಡು ಒಂದು ಭೌತಿಕ ರೂಪವನ್ನು ಪಡೆಯುತ್ತೆ ಅಲ್ಲಿ ಅನ್ನುವಂತಹ ವಿಚಾರಗಳನ್ನು ನಾವು ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಅದರ ಜೊತೆ ನಾವು ಅನುಸಂಧಾನರಾಗಬೇಕು. ಆ ಜಲದ ಜೊತೆಯಲ್ಲಿ, ಆ ನೀರಿನ ಒಂದೊಂದು ಕಣದ ಜೊತೆಯಲ್ಲಿ ಆಸ್ವಾದಿಸ್ತಾ ನೀರನ್ನು ಯಾವಾಗ ನಾವು ಕುಡಿತಾ ಹೋಗ್ತೀವೋ, ಆಸ್ವಾದಿಸ್ತಾ ಅದರ ರುಚಿಯನ್ನು ನಾವು ತಿಳಿದುಕೊಳ್ತೀವೋ, ಅದರ ಒಂದು ಪ್ರಾಮುಖ್ಯತೆಯನ್ನು ಅರಿತುಕೊಳ್ತಾ ಹೋಗ್ತೀವೋ, ಆ ಜಲ ಅನ್ನೋದು ಕೂಡ ಅಷ್ಟು ಅದ್ಭುತವಾಗಿ ನಮ್ಮ ಒಳಗಡೆ ಶಕ್ತಿಯನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನಮ್ಮ ಆಹಾರ ಅನ್ನುವಂಥದ್ದು ಕೂಡ ಅಷ್ಟೇ ಅದ್ಭುತವಾಗಿರುವಂಥದ್ದು. ಯಾಕೆ ಅಂದರೆ ನಮ್ಮ ಹೊಟ್ಟೆಯನ್ನು ಏನು ಹೇಳ್ತಾರೆ, ಎರಡನೆಯ ಮಿದುಳು ಅಂತ ಹೇಳ್ತಾರೆ. ಯಾಕೆ ಎರಡನೆಯ ಮೆದುಳು ಅಂತ ಹೇಳ್ತಾರೆ ಅಂದರೆ, ನಾವು ತಿಂದಂತಹ ಆಹಾರ ನಮ್ಮನ್ನು ರೂಪಿಸುತ್ತೆ. ನಾವು ತೆಗೆದುಕೊಂಡಂತಹ ಆಹಾರ ಏನಿದೆ ನಮ್ಮನ್ನು ನಾವು ರೂಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಆಹಾರ ಕೂಡ ಅಷ್ಟೇ ನಮ್ಮ ಆಲೋಚನೆಗಳನ್ನು ಹಿಡಿದಿಡುತ್ತೆ. ನಾವು ಯಾವ ರೀತಿ ಆಲೋಚನೆ ಮಾಡ್ತಾ ತಿಂತಿದ್ದೀವೋ, ಯಾವ ರೀತಿ ಆಲೋಚಿಸ್ತಾ ನಾವು ಆಹಾರವನ್ನು ತಯಾರಿಸ್ತಿದ್ದೀವೋ, ಯಾವ ಆಲೋಚನೆಗಳಿಂದ ನಾವು ಅದನ್ನು ಇನ್ನೊಬ್ಬರಿಗೆ ಉಣಬಡಿಸ್ತಾ ಇದ್ದೀವೋ, ಇವೆಲ್ಲವೂ ಕೂಡ ಆಹಾರ ಕ್ರಮದಲ್ಲಿ ಸೇರಿಕೊಳ್ತಾ ಹೋಗುತ್ತೆ. ಈ ಆಹಾರ ಕ್ರಮದಲ್ಲಿ ನಾವು ಸ್ವಚ್ಛತೆಯನ್ನು ಕೇವಲ ಅದನ್ನು ತೊಳೆದು ತಿನ್ನೋದಲ್ಲ, ಅದರಲ್ಲಿ ನಾವು ತುಂಬುತ್ತಾ ಇರುವಂಥ ಆಲೋಚನೆಗಳನ್ನು, ಅದರೊಳಗೆ ನಾವು ತುಂಬುತ್ತಾ ಇರುವಂತಹ ವಿಚಾರಧಾರೆಗಳು ಏನಿದೆ ಅದನ್ನು ನಾವು ಸ್ವಚ್ಛ ಮಾಡಬೇಕು. ಕೇವಲ ಸ್ವಚ್ಛತೆ ಅಂದಿದ ತಕ್ಷಣ ತೊಳೆದುಕೊಂಡು ತಿನ್ನೋದು ಆಗಲಿ, ಫಿಲ್ಟರ್ ಮಾಡಿರೋವಂಥ ನೀರು ಕುಡಿಯೋದಾಗಲಿ ಅಲ್ಲ. ಅದನ್ನು ಆಂತರಂಗಿಕವಾಗಿ ಶುದ್ಧಗೊಳಿಸ್ಕೊಂಡು ಅದರಲ್ಲಿ ಅವಶ್ಯಕತೆ ಇರುವಂತಹ ಶಕ್ತಿ ಚೈತನ್ಯವನ್ನು ತುಂಬುವುದೇ ಸ್ವಚ್ಛತಾ ಕಾರ್ಯವಾಗಿರುತ್ತೆ. ಇನ್ನು ಇದನ್ನೆಲ್ಲ ಸ್ವೀಕರಿಸಿದ ಮೇಲೆ ಅದು ನಮ್ಮ ಒಳಗಡೆ ಉಂಟುಮಾಡುವಂತಹ ಅನೇಕ ಶಕ್ತಿಯ ಪ್ರಕಂಪನಗಳು, ಅನೇಕ ರೀತಿಯಲ್ಲಿ ಕೆಲಸಗಳು ಮಾಡುವಂತಹದ್ದು, ಇವೆಲ್ಲ ನಡೆದ ನಂತರ ನಮ್ಮನ್ನು ಅದು ರೂಪಿಸುತ್ತೆ. ಅದು ರೂಪಿಸಿದ ರೀತಿಯಲ್ಲೇ ನಾವಿರ್ತೀವ. ನಮ್ಮ ಮನಸ್ಸು ಅನ್ನುವಂಥದ್ದು ಅಲ್ಲಿ ಕೆಲಸ ಮಾಡುತ್ತಲ್ವ. ಇವಾಗ ಆಹಾರವನ್ನೇನೋ ಸ್ವಚ್ಛ ಆಹಾರವನ್ನು, ಪರಿಶುದ್ಧವಾಗಿರುವಂಥ ಆಹಾರವನ್ನು ತಿಂದ್ವಿ, ಒಳಗಡೆಯಿಂದ ನಮ್ಮ ಮನಸ್ಸು ಕೆಟ್ಟ ಕೆಲಸ ಮಾಡಬೇಡ ಅಂತಂದು ಹೇಳಿ ಗೈಡ್ ಮಾಡ್ತಾ ಇದೆ.
ಆದರೆ ನಮ್ಮ ಹೊರ ಮನಸ್ಸು ಇದು ನೀನು ಮಾಡು ಅಂತ ಹೇಳ್ತಾ ಇದೆ. ಇವೆರಡರ ಮಧ್ಯೆ ಒಂದು ತಿಕ್ಕಾಟ ಇರುತ್ತೆ. ಇದು ಮಾಡು ಅಂತಿದೆ, ಇದು ಮಾಡಬೇಡ ಅಂತಿದೆ. ಯಾವುದನ್ನು ಕೇಳಬೇಕು ನಾನು? ಇಲ್ಲಿ ನಮ್ಮ ಅರಿವು ಅನ್ನೋದು ತುಂಬ ಪ್ರಾಮುಖ್ಯತೆ ಹೊಂದುತ್ತೆ. ಇದನ್ನು ಪವಿತ್ರತೆ ಅಂತ ಹೇಳ್ತಾರೆ. ಪವಿತ್ರತೆ ಅಂದರೆ ನಾವು ಸ್ನಾನ ಮಾಡೋದು, ಶುಚಿಯಾಗಿರುವಂಥದ್ದು, ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಳ್ಳೋದು ಮಾತ್ರ ಪವಿತ್ರತೆ ಅಲ್ಲ. ನಮ್ಮ ಆಂತರಂಗಿಕವಾಗಿ ಪರಿಶುದ್ಧತೆಯನ್ನು ಹೊಂದುವಂತಹ ಭಾವ ಏನಿದೆಯೋ ಅದು ಪವಿತ್ರತೆ. ಅಂದರೆ ಅದು ಪವಿತ್ರವಾಗಿರಬೇಕು. ಇಲ್ಲಿ ಜೀವಿಸ್ತಾ ಇರುವಂತಹ ಪ್ರತಿಯೊಂದು ಜೀವಿಯೂ ಕೂಡ ನನ್ನಂತೆಯೇ. ಈ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ನನ್ನಲ್ಲಿರುವ ಚೈತನ್ಯವೇ ಇರುವಂತಹದ್ದು. ಇದೆಲ್ಲವೂ ಕೂಡ ನಾನೇ ಅನ್ನುವಂತಹ ಭಾವದಿಂದ ಯಾವಾಗ ನಾವು ಜೀವನವನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ತಾ ಬರ್ತೀವೋ ಇದನ್ನು ಪವಿತ್ರತೆ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋದು, ಹೊರಗೆ ಹೋದ ತಕ್ಷಣ ಯಾರೋ ನಮಗೆ ಇಷ್ಟವಾಗದವರು ಬಂದರು ಅಂದಿದ ತಕ್ಷಣ ಅವರನ್ನು ಬೈಕೊಳ್ಳೋದು ಮಾಡಿದ್ರೆ ಅದು ಪವಿತ್ರತೆ ಆಗುತ್ತಾ? ಖಂಡಿತ ಅಲ್ಲ. ನಾವು ಒಳಗಡೆ ಏನು ಅಂದ್ಕೊಳ್ತಾ ಇದ್ದೀವಿ, ಏನು ಭಾವಿಸ್ತಾ ಇದ್ದೀವಿ, ಏನು ಯೋಚಿಸ್ತಾ ಇದ್ದೀವಿ, ಇದೆಲ್ಲವೂ ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಹಾಸು ಹೊಕ್ಕಾಗಬೇಕು. ಇಲ್ಲಿ ಒಳಗಡೆಯಿಂದ ಏನು ಮಾಡ್ತಿದ್ದೀವೋ ಅದೇ ಹೊರಗಡೆನೂ ಇರಬೇಕು. ಹೊರಗಡೆಯಿಂದ ಸ್ವೀಕರಿಸಿದಂತಹ ಒಳಗಡೆ ಸ್ವೀಕರಿಸುವಂತಹ ಎಲ್ಲವೂ ಪರಿಶುದ್ಧವಾಗಬೇಕು. ಒಳಗಿನಿಂದ ಹೊರಗೆ ಬರುವಂತಹ ಪ್ರತಿಯೊಂದು ಕೂಡ ಪರಿಶುದ್ಧವಾಗಿರಬೇಕು. ನಮ್ಮ ಮಾತಿರಬಹುದು, ನಮ್ಮ ನೋಟ ಇರಬಹುದು, ನಮ್ಮ ವ್ಯವಹಾರ ಇರಬಹುದು, ಇದೆಲ್ಲದರಲ್ಲಿ ಕೂಡ ಪವಿತ್ರತೆಯನ್ನು ನಾವು ಬೆಳೆಸ್ಕೋಬೇಕು. ಇದನ್ನು ಸ್ವಚ್ಛತೆ ಮತ್ತು ಪವಿತ್ರತೆ ಅನ್ನುವಂತಹ ಈ ಎರಡು ಮುಖ್ಯ ಅಂಶಗಳಿದು. ಇದನ್ನು ನಾವು ಪ್ರಪ್ರಥಮವಾಗಿ ಅಭ್ಯಾಸ ಮಾಡಬೇಕು. ಇದನ್ನು ಅಭ್ಯಾಸ ಮಾಡ್ತಾ ಹೋದಾಗೆ ಇಲ್ಲಿ ಕೇವಲ ನಾವು ಅಭ್ಯಾಸ ಮಾಡ್ತಾ ಹೋದಾಗೆ ಸುಮ್ಮನೆ ಏನೋ ನಮ್ಮನ್ನು ನಾವು ತಿದ್ದುಕೊಳ್ತಿದ್ದೀವಿ, ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ತಿದ್ದೀವಿ ಅಂತ ನಮಗೆ ಅನ್ನಿಸ್ಬಹುದು. ಆದರೆ ಇಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳಿದೆಯಲ್ಲ, ಅದ್ಭುತವಾದ ಪ್ರಕ್ರಿಯೆಗಳು. ನಾವು ಒಂದೊಂದು ಹೆಜ್ಜೆಯಲ್ಲೂ ಇದನ್ನು ಅನುಭವಿಸ್ತಾ ಇದನ್ನು ಅಳವಡಿಸ್ಕೊಳ್ತಾ ಬಂದ ಹಾಗೆ ನಮ್ಮ 7 ಶರೀರಗಳು ಅಂತ ನಾವು ಏನು ಹೇಳ್ತೀವಿ, ನಮ್ಮ ಶರೀರ ಕೇವಲ ಇದು ಭೌತಿಕ ಶರೀರ. ಇದರ ಮೇಲೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಕಾರಣಕೋಶ, ಮಹಾಕಾರಣಕೋಶ, ಹಾಗೆ ನಿರ್ವಾಣ ಕೋಶ ಅಂತ ಹೇಳಿ 7 ಶರೀರಗಳು ಇರುತ್ತೆ ನಮಗೆ. ಈ 7 ಶರೀರಗಳು ಕೂಡ ಒಂದರ ನಂತರ ಒಂದು ಪರಿಶುದ್ಧವಾಗ್ತಾ ಹೋಗುತ್ತೆ. ಕೇವಲ ಪವಿತ್ರತೆ, ಸ್ವಚ್ಛತೆ ಅನ್ನೋದು ಮೇಲ್ನೋಟಕ್ಕೆ ನಮಗೆ ನಾವು ಮಾಡ್ಕೊಳ್ತಾ ಇದ್ದೀವಿ, ಶರೀರಕ್ಕೆ ಮಾಡ್ಕೊಳ್ತಿದ್ದೀವಿ ಅಂತ ನಮಗೆ ಅನ್ನಿಸಬಹುದು. ಆದರೆ ಇಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ಆಳವಾಗಿ ನೋಡ್ತಾ ಹೋದ ಹಾಗೆ ನಮ್ಮ ಅನ್ನಮಯ ಕೋಶವನ್ನು, ಪ್ರಾಣಮಯ ಕೋಶವನ್ನು, ಮನೋಮಯ ಕೋಶವನ್ನು ಪರಿಶುದ್ಧ ಮಾಡ್ತಾ ಹೋಗುತ್ತೆ. ಮತ್ತು ಇಂತಹ ಅದ್ಭುತ ಪ್ರಕಂಪನಗಳಲ್ಲಿ ನಾವು ಹೋಗಬೇಕು ಅಂತಂದರೆ, ನಮ್ಮನ್ನು ನಾವು ಸ್ವಚ್ಛ ಮಾಡ್ಕೋಬೇಕಂದ್ರೆ ಏನೆಲ್ಲ ಪ್ರಕ್ರಿಯೆಗಳಲ್ಲಿ ಇನ್ನೂ ನಮ್ಮನ್ನು ನಾವು ತೊಡಗಿಸ್ಕೋಬೇಕು, ಏನೆಲ್ಲ ಮಾಡ್ತಾ ಹೋದರೆ ನಮ್ಮ ಈ ಕೋಶಗಳು ಒಂದಾದರ ನಂತರ ಒಂದು ಹೇಗೆ ಪರಿಶುದ್ಧವಾಗ್ತಾ ಹೋಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.